ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಿಹಾಲ್. ನಾನು ಇವತ್ತು ನಿಮಗೆ ನಮ್ಮ ಅಮ್ಮನೂರಿಗೆ ಕರ್ಕೊಂಡೋಯ್ತೆ. ನಮ್ಮ ಅಮ್ಮನೂರು ಮಂಡ್ಯ ಹತ್ರ ಇರೋ ಸಾತ್ನೂರು. ಇದು ನಮ್ಮ ಊರಿನ ಎಂಟ್ರೆನ್ಸ್. ಪ್ರತಿಯೊಂದು ರೋಡಿಗೂ ಲೈಟಿಂಗ್ಸು, ಫ್ಲವರ್ ಡೆಕೋರೇಷನ್ಸು ತುಂಬ ಚೆನ್ನಾಗಿ ಮಾಡಿರ್ತಾರೆ. ರೋಡು ಮಿನುಗ್ತಾ ಇರುತ್ತೆ ನಕ್ಷತ್ರ ಥರ. ಊರಿನ ಪ್ರತಿ ರೋಡ್ಗೂ ಇದೇ ರೀತಿ ಡೆಕೋರೇಷನ್ ಮಾಡಿರ್ತಾರೆ. ಪ್ರತಿಯೊಬ್ರು ಮನೆಯಲ್ಲೂ ರಿಲೇಟಿವ್ಸ್ ಬಂದಿರ್ತಾರೆ. ಆ ಲೈಟಿಂಗ್ಸ್ ನೋಡೋದೇ ಒಂದು ಖುಷಿ. ಅದರಲ್ಲೂ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ. ಪುಟಾಣಿ ಮಕ್ಕೆಲ್ಲ ಒಟ್ಟಿಗೆ ಸೇಳ್ತೀವಿ. ಇದು ನಮ್ಮೂರ ದೇವರು ತಾಯಿನ ಕೆರೆಯಿಂದ ದೇವಸ್ಥಾನವರೆಗೂ ಮೆರವಣಿಗೆ ಮಾಡ್ಕೊಂಡು ಕರ್ಕೊಬರ್ತಾರೆ. ಪ್ರತಿ ಒಂದು ಹೆಜ್ಜೆಗೂ ಜನ ಪೂಜೆ ಮಾಡ್ತಿರ್ತಾರೆ ತಾಯಿಗೆ. ಆ ಕುಣಿತ ನೋಡೋದೇ ಒಂದು ಖುಷಿ. ಆ ತಾಯಿ ಕುಣಿತದ ಮೈ ಜುಮ್ಮನ್ನುತ್ತೆ. ಇಲ್ಲಿ ಹೊಸ ದೇವಸ್ಥಾನ, ಒಂದು ಹಳೆ ದೇವಸ್ಥಾನ ಅಂತ ಎರಡಿದೆ. ದೇವಸ್ಥಾನದವರು ಮಧ್ಯಾಹ್ನ 12 ಗಂಟೆ ಒಳಗಡೆ ಎಲ್ಲ ಕುಣಿತ ಮುಗಿಸಿ ದೇವಸ್ಥಾನದೊಳಗಡೆ ಹೋಗ್ಬೇಕು. ಅದಾದ ನಂತರ ಹೊಸ ದೇವಸ್ಥಾನದವರು 3 ಗಂಟೆಗೆ ಮೆರವಣಿಗೆ 3 ಗಂಟೆಗೆ ಮೆರವಣಿಗೆ ಸ್ಟಾರ್ಟ್ ಮಾಡ್ತಾರೆ. ರಾತ್ರಿ ಆ ತಾಯಿ ಕುಣಿತ ಬರೋದ್ರಿಂದ ನೋಡೋದೇ ಒಂದು ಖುಷಿ. ಆ ತಾಯಿ ಏನು ಕೇಳ್ಕೊಂಡ್ರು ಕೊಡ್ತಾಳಂತೆ. ಮಧ್ಯರಾತ್ರಿ 12 ಗಂಟೆಗೆ ಟ್ರೈನಿಂದ ದೇವ್ರನ್ನ ತಗೋಬರ್ತಾರೆ. ಅದೇ ದೇವ್ರು ಬರೋಕ್ ಮುಂಚೆ ಮರಿ ಹೊಡಿತಾರೆ. ತಾಯಿಗೆ ಬಲಿ ಕೊಟ್ಮೇಲೆ ಆಕೆ ಬರೋದು. ಆಕೆ ಕುಣಿಯೋದೇ ನೋಡೋದೇ ಒಂದು ಸ್ವರ್ಗ. ಎಲ್ಲ ಕೊಡು ಕರುಣಾಮಯಿ. ಸುತ್ತಮುತ್ತ ಇರೋ ಊರಿನ ಜನಗಳು ಸಹ ಈ ಒಂದು ಹಬ್ಬಕ್ಕೆ ಬರ್ತಾರೆ. ಮಧ್ಯರಾತ್ರಿ ನಡೆಯೋ ಈ ಸಂಭ್ರಮ ಎಲ್ಲರೂ ಕುಣಿಸ್ತಾರೆ. ಆದರೆ ಯಾರಿಗೂ ಸಹ ಸ್ವಲ್ಪ ಸುಸ್ತಾಗೋದೇ ಇಲ್ಲ. ಪ್ರತಿಯೊಬ್ರು ಮೈ ಮತ್ತು ಕುಣಿದು ಆ ತಾಯಿನ ಬರ್ಮಾಡ್ಕೊಂತಾರೆ. ಈ ಉತ್ಸವನ ನೋಡ್ತಾ ಇದ್ರೆ ಯಾವ ಸ್ವರ್ಗಕ್ಕೂ ಕಮ್ಮಿ ಇಲ್ಲ ಅನ್ಸುತ್ತೆ. ಆ ತಾಯಿ ಮೈ ಮೇಲೆ ಅದು ಎಲ್ಲಾರನ್ನೂ ಒಂದ್ ಕಡೆ ಸೇರಿಸ್ತಾಳೆ. ಇದು ರಾತ್ರಿ ನಡೆಯೋ ಆಚರಣೆ. ನೆಕ್ಸ್ಟ್ ಡೇ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಹಳೆ ದೇವಸ್ಥಾನದವರು ಕುಣಿತ, ಪಾಳೆಗಳ ಉರಿ ವೇಷ, ಕುಣಿತ ಇನ್ನೂ ತುಂಬ ಆಚರಣೆಗಳನ್ನು ಆಚರಿಸ್ತಾ ಕರೋಳಲ್ಲಿ ಮೆರವಣಿಗೆ ಹೋಗ್ತಾರೆ. ಆ ಊರಿನ ಎಲ್ಲ ಹುಡುಗರು ಕುಣಿದು ಎಂಜಾಯ್ ಮಾಡ್ತಾ ಇರ್ತಾರೆ. ಇದನ್ನ ನೋಡಿ ನಂಗೆ ಭಾಳ ಖುಷಿ ಆಯಿತು. ನನಗೂ ಸಹ ಕುಣಿಬೇಕು ಅನಿಸ್ತು. ಅದಕ್ಕೆ ಒಂದೆರಡು ಸ್ಟೆಪ್ ಹಾಕಿ ಮನೆ ಮೇಲೆ ಟೊಮೆಟೊ ಬಡಿಯೋನ್ನ ಕೇರಳ ಕಡೆಯಿಂದ ಕರೆಸಿರ್ತಾರೆ. ತುಂಬ ಚೆನ್ನಾಗಿ ಅವರು ಟೊಮೆಟೊ ಬಾರಿಸ್ತಾ ಇರ್ತಾರೆ. ಹಾಗೆ ಊರಿನ ಜನ ಕೂಡ ಅದನ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರು ಜಾಗ್ತಾ ಇರ್ತಾರೆ. ಈ ಹಬ್ಬದಲ್ಲಿ ಕುಣಿಯೋಕ್ಕೆ ಚಿಕ್ಕವರು ದೊಡ್ಡವರು ಅನ್ನೋ ಅದು ವ್ಯತ್ಯಾಸನೇ ಇರಲ್ಲ. ಪ್ರತಿಯೊಬ್ಬರು ಸಹ ಎಂಜಾಯ್ ಮಾಡ್ತಾ ಇರ್ತಾರೆ. ಹಳೆ ದೇವಸ್ಥಾನದವರು ಮಧ್ಯಾಹ್ನ 3 ಗಂಟೆ ಒಳಗಡೆ ಮೆರವಣಿಗೆನ ಮುಗಿಸಿ ದೇವಸ್ಥಾನದ ಒಳಗಡೆ ಆ ತಾಯಿನ ಗರ್ಭಗುಡಿಯಲ್ಲಿ ಸೇರಿಸ್ಬೇಕು. ಮತ್ತು ಎಲ್ಲ ಮೈಕ್ನ ಸಹ ಆಫ್ ಮಾಡಬೇಕು. ಇದನ್ನು ತುಂಬ ಸ್ಟ್ರಿಕ್ಟಾಗಿ ಪಾಲಿಸ್ತಾರೆ. ನಂತರ ಹೊಸ ದೇವಸ್ಥಾನದವರು 3 ಗಂಟೆಗೆ ತಮ್ಮ ಮೆರವಣಿಗೆನ ಸ್ಟಾರ್ಟ್ ಮಾಡ್ತಾರೆ. ಅವರು ಸಹ ದೇವಸ್ಥಾನದಿಂದ ಕೆರೆಯವರೆಗೂ ಕುಣಿತ, ಅದು ಡ್ಯಾನ್ಸು, ಪಾಯಗರನ್ ಕುಣಿತ, ಹುಲಿ ವೇಷ, ಛತ್ರಿ ಕುಣಿತ ಹಾಗೆ ಇನ್ನೂ ಹಲವಾರು ವೇಷಗಳನ್ನು ಹಾಕೊಂಡು ಕುಣಿತ ಆ ತಾಯಿನ ದೇವಸ್ಥಾನದಿಂದ ಕೆರೆವರೆಗೂ ಕರ್ಕೊಂಡೋಗಿ ಅಲ್ಲಿ ಬೆಳಗಿನ ಪೂಜೆ ಮುಗಿಸಿ ಮತ್ತೆ ಅಲ್ಲಿಂದ ದೇವಸ್ಥಾನದ ತಕ್ಕಳಗೆ ಕುಣಿತ ಬರ್ತಾರೆ. ಅದು ಎಲ್ಲಿಂದ ಜಾಸ್ತಿ ಬರುತ್ತೋ ಗೊತ್ತಿರೋ ಕಂಡ್ರಿ. ಈ ಹುಡುಗರು ಕುಣಿತಾರೆ ತುಂಬ ಎಂಜಾಯ್ ಮಾಡ್ತಾರೆ. ಇಲ್ಲಿ ನೋಡಿ ಪಿಂಕ್ ಡ್ರೆಸ್ ಹಾಕಿದ್ದಾರಲ್ಲ, ಅಯ್ಯೋ ಒಟ್ಟು ನಿಮಗೆ ಮತ್ತೆ ತೋರಿಸ್ತೀನಿ. ಇವಾಗ ನಾನು ತೋರಿಸ್ತಾ ಇರೋದು ಪಾರೆಗಳ ಕುಣಿತ. ಇವರು ಮೈಗಳ ಬಣ್ಣ ಹಚ್ಚಿ
5 ಜನ ಇವ್ರನ್ನ ಬಳಿಯಿಂದ ಕಟ್ಟಿಟ್ಕೊಂಡಿರ್ತಾರೆ. ಅವ್ರನ್ನ ಕೆಣಕ್ತಾ ರೊಚ್ಚಿ ಕೇಳಿಸ್ತಾ ಮೆರವಣಿಗೆ ಕರ್ಕೊಂಡು ಹೋಯ್ತಾರೆ. ಆದ್ರೂ ಧೈರ್ಯಕ್ಕೆ ಬೆಲೆ ಕೊಡಲೇಬೇಕು. ಈ ಎಲ್ಲ ಸೌಂಡ್ಗಳನ್ನ ಕೇಳ್ತಾ ನಮ್ಮನೆ ಹೆಣ್ಮಕ್ಳಿಗೂ ಬೇಕು ಅಂತ ಆಸೆ ಆಯಿತು. ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮನೆ ಟೆರೆಸ್ ಮೇಲೆ ಅವರು ಒಂದೆರಡು ಸ್ಟೆಪ್ ಆಗ್ತಾ ಎಂಜಾಯ್ ಮಾಡಿದ್ರು. ಇಲ್ಲಿ ಬಂದ್ರು ನೋಡಿ ಇವ್ರ ಹೆಸರು ಪ್ರಕಾಶ್ ಅಂತ. ರಾಜನ ವೇಷ, ಬೆಳಗ್ಗೆ ರಾಣಿ ವೇಷ. ಇವರು ನಮ್ಮಮ್ಮ ಚಿಕ್ಕವರಾಗಿದ್ದಾಗೂ ಇವರೇ ರಾಜನ ವೇಷ ಹಾಕೋದು. ನನಗೆ ಮೊದಲು ಭಯ ಆಗ್ತಾ ಇತ್ತು. ಆಮೇಲೆ ನಮ್ಮ ತಾತ ಹೇಳಿದ್ರು ಅವರು ನಮ್ಮ ತಾತನ ಫ್ರೆಂಡ್ ಅಂತ. ಆಮೇಲೆ ನಾನು ಅವ್ರ ಜೊತೆ ಒಂದು ಸೆಲ್ಫಿ ತಗೊಂಡಿದ್ದೀನಿ. ಮುಂದೆ ನೋಡ್ತೀವಿ ವಿಡಿಯೋದಲ್ಲಿ. ಬರಗಾಲ ಕುಡ್ಯೋವಾಗ ನೆಲ ತುಂಬ ಬಿಸಿ ಇರುತ್ತೆ. ಅವ್ರ ಕಾಲು ಸುತ್ತಾ ಇದ್ರು ಸಹ ಒಂದು ಸ್ವಲ್ಪನೂ ಜೋಶ್ ಕಡಿಮೆ ಆಗದೇನೆ ಅದೇ ಎನರ್ಜಿಲಿ ಕುಣಿತಾ ಎಲ್ಲರೂ ರೇಗಿಸ್ತಾ ಎಂಜಾಯ್ ಮಾಡ್ತಾ ಬರ್ತಾ ಇರ್ತಾರೆ. ಇವ್ರು ಒಂದು ಸರ್ವಿಟ್ ಬರಲೇಬೇಕು ಕಣ್ರಿ. ಇವ್ರ ಪರಿಶ್ರಮ ಮೆಚ್ಚಬೇಕು ನಾವು. ನನಗಂತೂ ಈ ಸಂಭ್ರಮನ ನೋಡ್ತಾ ಇದ್ರೆ ಮೇ ಬಿ ನಾನು ಪುಣ್ಯವಂತ ಅನ್ಸುತ್ತೆ. ಇದ್ದೀವಿ ಯಾಕಂದರೆ ದಿನಗಳಲ್ಲಿ ಇಂಥ ಆಚರಣೆಗಳನ್ನು ನೋಡೋಕ್ಕೆ ಸಿಗದೆ ಕಡಿಮೆ. ಅಂಥದ್ರಲ್ಲಿ ಇಂಥ ಒಂದು ದೊಡ್ಡ ಊರಲ್ಲಿ ಈ ಸಂಭ್ರಮ ಇಂದಿಗೂ ನಡೀತೈತೆ. ಈ ದೊಡ್ಡ ಊರಲ್ಲಿ ಈ ದೊಡ್ಡ ಹಬ್ಬ ನಡಿಬೇಕು ಅಂದರೆ ಆ ತಾಯಿ ಆಶೀರ್ವಾದ ಇದೆ. ಇದು ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಸಾವಿರಾರು ಜನ ಇರೋದ್ರಿಂದ ಬಿಗಿ ಬಂದೋಬಸ್ತ್ಗಾಗಿ ಪೊಲೀಸನ್ನು ಸಹ ಅಲ್ಲಿಗೆ ಕರ್ಸ್ಕೊಂಡಿರ್ತಾರೆ. ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ. ಈ ಆಚರಣೆ ಹಲವಾರು ವರ್ಷಗಳಿಂದ ನಡೆದು ಬಂದಿದೆ. ನಾನಂತೂ ಕಾಯ್ತಿರ್ತೀನಿ. ಪ್ರತಿ ವರ್ಷ ಈ ಹಬ್ಬ ನಡೆದೇ ಒಂದು ಖುಷಿ. ಈ ಹಬ್ಬದ ಬಗ್ಗೆ ಎಷ್ಟೇ ಹೇಳಿದ್ರು ಪದಗಳು ಸಾಲದು. ಹೇಳಿದ್ರೆ ಹೇಳ್ತಾನೆ ಇರಬೇಕು, ಕೇಳಿದ್ರೆ ಆ ತಾಯಿ ಬಗ್ಗೆ ಕೇಳ್ತಾನೆ ಇರಬೇಕು ಅನಿಸುತ್ತೆ. ದೇವ್ರು ಬರೋಕ್ಕೆ ಮುಂಚೆ ಅಲ್ಲಿ ಬಲಿ ಕೊಡಲೇಬೇಕಾಗುತ್ತೆ. ಬಲಿ ಕೊಟ್ಟನಂತ ಅಷ್ಟೇ ಆ ತಾಯಿ ಬರೋದು. ಆ ತಾಯಿ ಬಂದಮೇಲೆ ಎಲ್ಲೂ ಅವ್ರನ್ನ ಇಟ್ಕೊಳ್ಳೋಕ್ಕಾಗಲ್ಲ. ಆಕೆ ಕುಣಿತಾ ನಲಿತಾ ಹೆಜ್ಜೆ ಆಗ್ತಾ ಬರ್ತಾ ಇರ್ತಾರೆ. ಆ ತಾಯಿ ಪ್ರತಿಯೊಂದು ಹೆಜ್ಜೆಗೂ ಬಲಿ ಕೊಡಲೇಬೇಕು. ಮಾತ್ರ ಮೆರವಣಿಗೆ ಮುಂದೆ ಸಾಗೋದು. ಈ ಮೆರವಣಿಗೆನ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಎಲ್ಲ ಕುಣಿತ ಕಿರುಚ ಆ ತಾಯಿನ ಕರ್ಕೊಂಡು ದೇವಸ್ಥಾನ ಕಡೆ ಹೋಗ್ತಾರೆ. 12 ಗಂಟೆ ಮಧ್ಯರಾತ್ರಿಯಿಂದ ಬೆಳಗಿನ ಜಾವ 3 ಗಂಟೆ ಆದರೂ ಸಹ ಯಾರೊಬ್ಬರುಗಳು ಸುಸ್ತಾಗಿರಲ್ಲ. ಅಷ್ಟು ಕುಣಿತ ಈ ಸಂಭ್ರಮದಲ್ಲಿ ಪ್ರತಿಯೊಬ್ಬರು ಸಹ ಭಾಗಿಯಾಗ್ತಾರೆ. ಇದು ರಾತ್ರಿ ನಡೆಯೋ ಆಚರಣೆ.
ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ. ಟಾಟಾ ಗುಡ್ ಬೈ ಬೇಯ.